ನಾವು ಇವತ್ತು ಶವರ್ಮಾ ರೋಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಬಟ್ ಮಾಡೋ ಹೊತ್ತಿಗೆ ಶವರ್ಮಾ ರೋಲ್ ಆಗಿರುತ್ತಾ ಇಲ್ಲ ಅದು ಚಿಕನ್ ರೋಲ್ ಆಗಿರುತ್ತಾ ಅಂತ ಅಂದ್ಬಿಟ್ಟು ನೀವು ಈ ವಿಡಿಯೋ ಮುಖಾಂತರ ನೀವು ನೋಡಬೇಕಾಗುತ್ತೆ. ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ ಶವರ್ಮಾ ರೋಲ್ನ. ಸೊ ಫಸ್ಟ್ ಆಫ್ ಆಲ್ ನಮಗೆ ಏನು ಬೇಕು ಅಂತ ಅಂದರೆ ಮ್ಯಾರಿನೇಟೆಡ್ ಚಿಕನ್ ಬೇಕು. ಈ ಥರ ಮ್ಯಾರಿನೇಟ್ ಮಾಡಿರೋ ಚಿಕನ್ನು ತವಾ ಮೇಲೆ ಶಾಲೋ ಫ್ರೈ ಮಾಡಬೇಕಾಗುತ್ತೆ. ಇಲ್ಲಿ ನನ್ನ ಹತ್ರ 2 ಸ್ಪೂನ್ ಇದೆ. ಸೊ ಈ 2 ಸ್ಪೂನ್ನ ತೊಗೊಂಡು ಉಲ್ಟಾ ಪುಲ್ಟಾ ಅಂದರೆ ಲೈಕ್ ಎಲ್ಲ ಕಡೆ ಈವನ್ನಾಗಿ ಕುಕ್ ಆಗಬೇಕಲ್ಲ ಚಿಕನ್ನು. ಸೊ ಅದಕ್ಕೆ ನಾನು ಎಲ್ಲ ಕಡೆ ಉಲ್ಟಾ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಬೆಂದಿರುತ್ತೆ, ಒಂದು ಸೈಡ್ ಬೆಂದಿರೋಲ್ಲ. ಸೊ ಆ ಥರ ನೋಡ್ಕೊಳ್ಳೋದಕ್ಕೆ. ಸೊ ಮ್ಯಾರಿನೇಷನ್ಗೆ ನಾವು ಏನಪ್ಪ ಮಾಡಬೇಕು ಅಂದರೆ ಖಾರ ಪುಡಿ, ಆಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಉಪ್ಪು, ಈ ಥರ ಒಂದಷ್ಟು ಮಸಾಲೆಗಳು ಹಾಕ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಈ ತಂದೂರಿ ಚಿಕನ್ ಮಾಡ್ತಾರಲ್ಲ, ಸೊ ಅದಕ್ಕೆ ಏನು ಮ್ಯಾರಿನೇಷನ್ ಮಸಾಲೆ ಹಾಕಿರ್ತಾರೋ ಸೊ ಅದನ್ನೇ ಯೂಸ್ ಮಾಡ್ಕೊಬೋದು. ಸೊ ಈ ಥರ ನೀಟಾಗಿ ಶಾಲೋ ಫ್ರೈ ಮಾಡಬೇಕಾಗುತ್ತೆ ತವಾ ಯೂಸ್ ಮಾಡಿಕೊಂಡು. ಸಾರಿ, ಸ್ವಲ್ಪ ಲೈಟಿಂಗು ಅಷ್ಟು ಚೆನ್ನಾಗಿ ಬಂದಿಲ್ಲ. ಯಾಕೆ ಅಂದರೆ ಈ ಶವರ್ಮಾ ರೋಲ್ನ ನಾವು ನೈಟ್ ಮಾಡ್ತಾಯಿದ್ದೀವಿ ಅದಕ್ಕೆ. ಆಮೇಲೆ ನೀಟಾಗಿ ಈವನ್ನಾಗಿ ಈ ಚಿಕನ್ನು ಕುಕ್ ಆಗಬೇಕು. ಸೊ ಅಷ್ಟೊತ್ತವರೆಗೂ ಈ ಥರ ಲೈಕ್ ಈವನ್ನಾಗಿ ಎಲ್ಲ ಕಡೆನೂ ಕುಕ್ ಆಗೋ ಥರ ನೀವು ನೋಡ್ಕೋಬೇಕಾಗತ್ತೆ. ಕುಕ್ ಆದಮೇಲೆ ಒಂಥರ ಈ ಥರ ಕಾಣುತ್ತೆ, ಇವಾಗ ತೋರಿಸ್ತಾ ಇದ್ದೀನಿ ಆ ಥರ. ಸೊ ಇಷ್ಟು ಲೆವೆಲ್ಗೆ ನೀವು ಕುಕ್ ಮಾಡಬೇಕಾಗುತ್ತೆ. ಆಮೇಲೆ ನಾವು ಏನಪ್ಪ ನೆಕ್ಸ್ಟು ನೋಡಬೇಕು ಅಂತ ಅಂದರೆ ಈ ಟೊಮೆಟೊ, ಈರುಳ್ಳಿ, ಆಮೇಲೆ ಕ್ಯಾಬೇಜು, ಸೊ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಸ್ಲೈಸಸ್ಸು ಸ್ವಲ್ಪ ಉದ್ದುದ್ದ ಇರಲಿ ಈ ಥರ. ಆಮೇಲೆ ನೆಕ್ಸ್ಟು ಏನಪ್ಪ ಮಾಡಬೇಕು ಅಂತ ಅಂದರೆ ಕುಕ್ ಮಾಡ್ಕೊಂಡಿರೋ ಆ ಒಂದು ಚಿಕನ್ ಪೀಸಸ್ಗಳನ್ನ ಈ ಥರ ನೀಟಾಗಿ ನೈಫಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊತೀರ, ಆಮೇಲೆ ಎಷ್ಟು ಸ್ಮ್ಯಾಶ್ ಥರ ಆಗುತ್ತೆ ಅಷ್ಟು ಒಳ್ಳೆಯದು ನಮಗೆ ಈ ಶವರ್ಮಾ ಥರ ಎಕ್ಸ್ಪೀರಿಯನ್ಸ್ ಬರೋಕ್ಕೋಸ್ಕರ. ಸೊ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ಏನಪ್ಪ ಅಂತ ಅಂದರೆ ಇದು ಸ್ವಲ್ಪ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಈ ಕಟ್ಟಿಂಗ್ನ ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಕಟಿಂಗ್ ಎಲ್ಲ ಆಗಿದೆ. ಕಟಿಂಗ್ ಎಲ್ಲ ಆದಮೇಲೆ ಈ ಥರ ನಾವು ಮಿನ್ಸ್ ಮಾಡ್ಕೊಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ಸ್ಮಾಲ್ ಪೀಸಸ್ ಆಗಬೇಕಾಗುತ್ತೆ. ಈ ಚಿಕನ್ ಏನು ಕುಕ್ ಮಾಡಿರ್ತೀವೋ ಅದನ್ನು, ಅದು ಶಾಲೋ ಫ್ರೈ ಮಾಡಿರ್ತೀವಲ್ಲ ಅದನ್ನು. ಸೊ ಇವಾಗ ನನ್ನ ಹತ್ರ ಆ ಕಟ್ ಮಾಡಿರೋಂಥ ಮತ್ತು ಸ್ಮಾಲ್ ಪೀಸ್ ಮಾಡಿರುವಂಥ ಚಿಕನ್ ಇದೆ. ಸೊ ಇವಾಗ ನಾನು ಮಯೋನೀಸ್ ಸಾಸ್ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಮಿಕ್ಸ್ ಮಾಡೋಕ್ಕೋಸ್ಕರ. ನೀವು ಮಯೋನೀಸ್ ಸಾಸು ಮನೆಯಲ್ಲೂ ಮಾಡ್ಕೊಬೋದು. ಏನಿಲ್ಲ, 2 ಮೊಟ್ಟೆ ಬಾಯ್ಲ್ಡ್ ಆಗಿರೋದು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಆಯಿಲು, ಆಮೇಲೆ ಸ್ವಲ್ಪ ಸಕ್ಕರೆ, ಆಮೇಲೆ ಸ್ವಲ್ಪ ಉಪ್ಪು. ಸೊ ಇದನ್ನು ಮಾಡಿಕೊಂಡ್ರೆ ನೀವು ಹೋಮ್ ಮೇಡ್ ಮಯೋನೀಸ್ ಸಾಸನ್ನು ತಯಾರಿಸ್ಬೋದು. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಯೋನೀಸ್ ಸಾಸ್ ಜೊತೆ ಮತ್ತು ಮಿನ್ಸ್ ಆಗಿರೋವಂಥ ಈ ಚಿಕನ್ ಜೊತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಕೆಚಪ್ಪು ಇಲ್ಲ ಟೊಮೊಟೊ ಸಾಸ್ನ ಮತ್ತು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಒಂಥರ ಈ ಹುಳಿ ಟೇಸ್ಟು ಬರುತ್ತೆ, ಆಮೇಲೆ ಟೊಮೊಟೊ ಫ್ಲೇವರ್ ಕೂಡ ಬರುತ್ತೆ ಇದರಿಂದ. ಚೆನ್ನಾಗಿ ಈ ಸಾಸು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದಾದಮೇಲೆ ಇವಾಗ ಈ ಚಿಕನ್ನು ರೆಡಿಯಾಗಿದೆ. ನೆಕ್ಸ್ಟು ಇವಾಗ ನಾವೇನು ಮಾಡಬೇಕು ಅಂತ ಅಂದರೆ ಒಂದು ಚಪಾತಿ ಅಥವಾ ಎನಿ ಟೈಪ್ ಆಫ್ ಬ್ರೆಡ್, ಕುಲ್ಚೆ ಆಗಿರ್ಬೋದು, ನಾನ್ ಆಗಿರ್ಬೋದು, ಪರೋಟ ಆಗಿರ್ಬೋದು, ಚೆನ್ನಾಗಿ ರುಚಿಗೆ ತಕ್ಕಷ್ಟು ಈ ಸಾಸ್ನ ಚೆನ್ನಾಗಿ ಸ್ಮಿಯರ್ ಮಾಡಿ, ಅಂದರೆ ಎಲ್ಲ ಕಡೆನೂ ಈವನ್ನಾಗಿ ಸ್ಪ್ರೆಡ್ ಮಾಡಿ ಈ ಟೊಮೊಟೊ ಸಾಸ್ನ. ಅದಾದಮೇಲೆ ನೆಕ್ಸ್ಟು ಮಯೋನೀಸ್ ಸಾಸ್ ಕೂಡ ಅಪ್ಲೈ ಮಾಡಿ. ಸೇಮ್ ಇದೇ ಥರ ಈಗ ನೀವು ಟೊಮೊಟೊ ಸಾಸ್ನ ಏನು ಸ್ಪ್ರೆಡ್ ಮಾಡಿರೋ ಅದೇ ಥರ ಮಯೋನೀಸ್ ಸಾಸ್ನು ಈ ಥರ ಸ್ಪ್ರೆಡ್ ಮಾಡಬೇಕಾಗತ್ತೆ. ಏನು ಆ ಚಿಕನ್ ಮಿಕ್ಸ್ಚರ್ನ ಏನು ರೆಡಿ ಇಟ್ಕೊಂಡಿದ್ವು ಅದನ್ನು ತಗೊಂಡು ಈ ಥರ ಕರೆಕ್ಟಾಗಿ ಈ ನಾನು ಅಥವಾ ಬ್ರೆಡ್ ಮಧ್ಯದಲ್ಲಿ ಈ ಥರ ಇಡಬೇಕಾಗುತ್ತೆ. ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡಿರೋವಂಥದ್ದು ಉದ್ದುದ್ದಕ್ಕೆ. ಆಮೇಲೆ ಬೇಕಾದ್ರೆ ಟೊಮೊಟೊ ಆ್ಯಡ್ ಮಾಡ್ಕೊಬೋದು. ನಾನು ಟೊಮೆಟೊ ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹುಳಿ ಟೇಸ್ಟ್ ಕೊಡೋಕ್ಕೆ. ಅದಾದಮೇಲೆ ನೆಕ್ಸ್ಟು ಕ್ಯಾಬೇಜು, ಉದ್ದುದ್ದಕ್ಕೆ ಕಟ್ ಮಾಡಿಕೊಟ್ಟಿರೋ ಕ್ಯಾಬೇಜು. ಅದಾದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಈ ಥರ ರೋಲ್ ಮಾಡಬೇಕು. ಇವಾಗ ಶವರ್ಮಾ ರೋಲ್ ಸವಿಯಲು ಸಿದ್ಧ. ಸೊ ಈ ವಿಡಿಯೋ ಇಷ್ಟೇ ಆಗಿತ್ತು.
ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ತಿಳಿಸಿ. ಅದಕ್ಕೂ ಮುಂಚೆ ಇದು ಶವರ್ಮಾ ರೋಲ್ ಥರ ಕಾಣಿಸ್ತಿತ್ತೋ ಅಥವಾ ಚಿಕನ್ ರೋಲ್ ಥರ ಕಾಣಿಸ್ತಿತ್ತೋ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇಲ್ಲಿ ತನಕ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ ಹಾಗೂ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.